ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಪಾನಿಪುರಿ ರೆಸಿಪಿ ಹೇಗೆ ನಾನು ಮಾಡಿದ್ದೆ ಅಂತ ತೋರಿಸ್ತೀನಿ. ಮನೇಲಿ ಮಾಡಿದರೂ ತುಂಬಾ ಚೆನ್ನಾಗಿತ್ತು. ಅಂದರೆ ನಾವು ಮನೇಲಿ ಮಾಡಿಕೊಂಡ್ರೆ ನಮಗೆ ಹೇಗೆ ಬೇಕೋ ಖಾರ, ಉಪ್ಪು, ಹುಳಿ ಎಲ್ಲ ಹೆಂಗೆ ಹಾಕ್ಕೋಬೇಕು, ನಮ್ದೇನು ಸ್ಟೈಲ್ ಇರುತ್ತೋ ಆ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ಏನು ಮಹಾ ಅಂದರೆ ನಾನು ಆ್ಯಕ್ಚುಲಿ ಹೋದ ಬ್ಲಾಗಲ್ಲೇ ತೋರಿಸಿದೆ, ಪಾನಿಪುರಿನ ಅಂಗಡಿಯಿಂದನೇ ತೊಗೊಬಂದಿದ್ದೆ. ಸೊ ಪೂರಿ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ಮಹಾ ಅಂದರೆ ಒಂದು ಅರ್ಧ ಗಂಟೆ ಅಷ್ಟೇ. ಚಾಟ್ ಮಸಾಲ ಒಂದು ತಂದಿಟ್ಕೋಬೇಕು ಅಷ್ಟೇ. ಇನ್ನೆಲ್ಲ ಮನೇಲಿರೋ ರೆಸಿಪೀಸ್ ಥರನೇ ಏನೇನು ಸಾಮಾನುಗಳು ಬೇಕೋ ಎಲ್ಲ ಮನೆಯಲ್ಲೇ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಚಳಿಗೆ ಹೊರಗಡೆ ಹೋಗಿ ಯಾವುದ್ಯಾವುದೋ ನೀರು ಯಾವುದ್ಯಾವುದೋ ಇರುತ್ತೆ, ಫುಡ್ ಇನ್ಫೆಕ್ಷನ್ನು, ಥ್ರೋಟ್ ಇನ್ಫೆಕ್ಷನ್ನು ಇಂಥವೆಲ್ಲ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಒನ್ಸ್ ಇನ್ ಅ ವೈಲ್ ತಿನ್ಬೋದು. ಯಾರಾದರೂ ಗೊತ್ತಿರೋರು ಪರಿಚಯ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ, ಅಲ್ಲಿ ತಿಂದರೆ ನಮಗೇನು ಆಗಲ್ಲ ಅಂತ ಇದ್ದರೆ ಹೋಗಿ ನಾವು ಕೂಡ ತಿಂತಾ ಇರ್ತೀವಿ. ಬಟ್ ಮನೇಲಿ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ ಅಂತಲೇ ಹೇಳ್ಬೋದು. ನಾವು ಮಾಡಿದ್ದು, ನಾವು ಪಾನಿ ಮಾಡಿದ್ದು, ನಾವು ಕಟ್ಟಾಮಿಠ ಚಟ್ನಿ ಮಾಡಿದ್ದು, ಈ ಥರ ಒಂಥರ ಸ್ಪೆಷಲ್ ಫೀಲಿಂಗ್, ಥ್ರಿಲ್ ಅಂತಲೇ ಹೇಳ್ಬೋದು. ಮನೇಲಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಲಾಸ್ಟಲ್ಲಿ ನೋಡಿ ಆಯಿತಾ, ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲ ಮಾಡ್ಕೊಂಡು, ಅಂದರೆ ಪ್ರತಿಯೊಂದು ರೆಡಿ ಮಾಡಿಕೊಂಡು ಒಂದು ಅದು ಹೇಳ್ತಾರಲ್ವ, ಒಂದು ಪೂರಿ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ, ನಾನು ನನ್ನ ದೊಡ್ಡ ಮಗಳದು ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲ ಮಾಡೋಣ, ಎಲ್ಲ ಒಟ್ಟಿಗೆ ಕೂರೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಮಾಡಿಕೊಂಡು ನೋಡಿದ್ರೆ ಚಿಕ್ಕ ಮಗಳು ನಿದ್ದೆ ಅಂತ ಮಲ್ಕೊಂಡ್ಬಿಟ್ಲು. ಹಸ್ಬೆಂಡು ಆಮೇಲೆ ಡ್ಯೂಟಿಯಿಂದ ಬರೋದು ಒಂದು 5 ನಿಮಿಷ ಲೇಟ್ ಆಯಿತು. ಇವಳಿಗೆ ದೊಡ್ಡವಳಿಗೆ ಕಾಯೋಕ್ಕಾಗಲಿಲ್ಲ. ಸರಿ ಅಂತ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ಆಮೇಲೆ ಬೆಳಗ್ಗೆ ನಾನು ಕಡಲೆಕಾಳು ಸಾರು ಮಾಡಿದ್ದೆ. ಆ್ಯಸ್ ಯೂಶ್ವಲ್ ಕಾಯಿ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ ಇದಿಷ್ಟನ್ನು ಹಾಕಿ ರುಬ್ಕೊಂಡಿದ್ದೆ. ಕುಕ್ಕರಲ್ಲಿ ಸ್ವಲ್ಪ ಕಡಲೆಕಾಳು ಮತ್ತು ಆಲೂಗಡ್ಡೆ, ಬದನೇಕಾಯಿ ಹಾಕಬೇಕಿತ್ತು, ಮನೇಲಿ ಇರಲಿಲ್ಲ, ಹಾಕಿಲ್ಲ. ಇದಿಷ್ಟು ರುಬ್ಕೊಂಡು ಹಾಕುವಂಥದ್ದು. ಯಾವುದೇ ಕಾಳುಗಳನ್ನ ಇದೇ ಥರ ಮಾಡಿದ್ರೆ ಒಂದೊಂದು ಕಾಳ್ದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಮನೇಲಿ ಮಸಾಲೆ ಸಾರುಗಳು ಅಥವಾ ಕಾಳು ಸಾರು ತುಂಬಾ A1 ಆಗಿ ಓಡ್ತಾ ಇರುತ್ತೆ. ಸೊ ಎಸ್ಪೆಷಲಿ ಈ ಕಡಲೆಕಾಳು ಒಂಥರ ಚಿಕನ್ನು, ಮಟನ್ನು ಅಥವಾ ಎಗ್ ಗ್ರೇವಿ ಥರನೇ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೋಬೋದು. ನಾನ್ ವೆಜಿಟೇರಿಯನ್ಸ್ಗೆ ಅಥವಾ ವೆಜಿಟೇರಿಯನ್ಸ್ಗೂ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಒಳ್ಳೆ ಮಾಡಿಸಿದ ಕಾಂಬಿನೇಷನ್ನು. ಅನ್ನಕ್ಕೂ ಚೆನ್ನಾಗಿರುತ್ತೆ. ಕೆಲವು ಸತಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಗೀ ರೈಸ್ಗೆಲ್ಲ ಕುರ್ಮಾ ಥರ ತುಂಬಾ ಚೆನ್ನಾಗಿರುತ್ತೆ. ಪಾನಿಪುರಿ ಯಾವ ರೀತಿ ಮಾಡಿದೆ ಅಂತ ಮುಂದೆ ಆ ವೀಡಿಯೋಸ್ ಬಂದಾಗ, ಆ ಕ್ಲಿಪ್ಪಿಂಗ್ಸ್ ಬಂದಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಅತ್ತೆ ಸೊಸೆ ರಿಲೇಷನ್ಶಿಪ್ ಹೇಗಿದ್ದರೆ ಜಗಳಗಳಾಗಲ್ಲ, ಮನಸ್ತಾಪ ಆಗಲ್ಲ, ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡೋದು ಹೇಗೆ ಅಂತ ಹೇಳಿ, ಕೆಲವು ಟಿಪ್ಸ್ ಕೊಡಿ, ನೀವು ಹೇಗಿರ್ತೀರಾ ಅಂತ ಹೇಳಿ ಅಂತ ಹೇಳ್ತಾಯಿದ್ರಿ. ಎಲ್ಲ ಅತ್ತೆ ಸೊಸೆನೂ ಒಂಥರ ಟಿಪಿಕಲ್ ರಿಲೇಷನ್ಶಿಪ್ ಥರ ನೋಡ್ತೀವಿ. ಅದನ್ನು ನೋಡೋದನ್ನೇ ಫಸ್ಟು ಸ್ಟಾಪ್ ಮಾಡಬೇಕು. ಅಯ್ಯೋ ಅತ್ತೆ ಸೊಸೆನಾ, ಇನ್ನು ಬಿಡು, ಅತ್ತೆ ಇರ್ತಾರ, ಅಯ್ಯೋ ಬಿಡು, ಇನ್ನು ಸೊಸೆನಾ ಬಿಡು, ಈ ರೀತಿಯೇ ಒಂದು ಟ್ರಾಮಾ ಥರ ಬಂದುಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಅತ್ತೆ ಸೊಸೆ ಅಂದಿದ ತಕ್ಷಣ ಜಗಳ 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 ಅಂತ ಒಂಥರ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ. ಅತ್ತೆ ಸೊಸೆ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಟ್ ಈ ಕಾಲದಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ಅತ್ತೆ ಸೊಸೆಯರು ಅಂದರೆ, ನಾನು ಅಷ್ಟೇ ನಮ್ಮ ಅತ್ತೆ ಜೊತೆ ಎಷ್ಟು ಚೆನ್ನಾಗಿದ್ದೀನಿ. ಆಮೇಲೆ ನಮ್ಮಮ್ಮನೂ ಅಷ್ಟೇ. ಆಮೇಲೆ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ನಾನು, ಅತ್ತೆ ಸೊಸೆಗಳು ಚೆನ್ನಾಗಿರ್ತಾರೆ. ಈಗ ಸುಮಾರು ಜನ ಹೇಳ್ತಿರ್ತಾರೆ, ಅತ್ತೆ ಸೊಸೆ ಅಮ್ಮ ಮಗಳ ಥರ ಆಗೋಕ್ಕಾಗಲ್ಲ, ಅತ್ತೆನೇ, ಅಮ್ಮನೇ. ನೀವು ಆ ಥರ ಏನಕ್ಕೆ ಅನ್ಕೋತೀರಾ? ಅವರು ಅಮ್ಮ ಥರ, ಇವಳು ಮಗಳ ಥರ ಅಂತ ಅಂದ್ಕೊಳ್ಳೋ ನೆಸೆಸಿಟಿ ಏನಿದೆ? ಅಮ್ಮ ಥರ ನೋಡಿನಿ, ಅತ್ತೆನ ಅತ್ತೆ ಥರನೇ ನೋಡಿ. ಇಬ್ರಿಗೂ ರೆಸ್ಪೆಕ್ಟ್ ಕೊಡಿ, ಇಬ್ರಿಗೂ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಅತ್ತೆ ಯಾವಾಗಲೂ ನಮ್ಮ ಅಮ್ಮ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ನನ್ನ ಸೊಸೆ ಯಾವಾಗಲೂ ನನ್ನ ಮಗಳಾಗಕ್ಕೆ ಏನಕ್ಕಾಗಬೇಕು? ಆ ಕ್ವೆಶನ್ ಏನಕ್ಕೆ ಅರೈಸ್ ಆಗುತ್ತೆ? ಇಬ್ರಿಗೂ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಕೊಡಿ. ಇಬ್ರಿಗೂ ಎಷ್ಟು ಪ್ರೀತಿ ಕೊಡಬೇಕು, ಬೆಲೆ ಕೊಡಬೇಕು, ಅದ್ರ ಪ್ರಕಾರ ಕೊಡಬೇಕು. ಇದೇನಕ್ಕೆ ಈ ಥರ ಜಗಳಗಳಾಗುತ್ತೆ ಅಂದರೆ, ಓವರ್ ಎಕ್ಸ್ಪೆಕ್ಟೇಷನ್. ನಮಗೆ ಸೊಸೆ ಆಗಿ ಬರ್ತಾಳ, ಅವಳಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ಬೋದಂತು, ಹಿಂಗೆ ಮಾಡಬೇಕು, ಅವಳು ಹೇಳಿದ ಕೆಲಸ ಮಾಡಬೇಕು, ಏನೋ ಒಂಥರ ಆರ್ಡರ್ ಥರ ನೋಡ್ಕೊಳ್ಳೋವಂಥದ್ದು, ಆರ್ಡ್ರ್ ಮಾಡುವಂಥದ್ದು ಅತ್ತೆಯವರು. ಮತ್ತು ಸೊಸೆನೂ ಅಷ್ಟೇ, ಅವ್ರ ಅತ್ತೆಯಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ನನಗೆ ಈ ಥರ ಫ್ರೀಡಮ್ ಕೊಡಲಿ, ಈ ಥರ ನಡ್ಕೊಳ್ಳಿ, ಅವಳು ಪಾಡಿಗಳಿರಲಿ, ನಮ್ಮದ್ರಲ್ಲಿ ಇನ್ವಾಲ್ವ್ ಆಗೋದು. ಈ ಥರದ್ದೆಲ್ಲ ಎಕ್ಸ್ಪೆಕ್ಟೇಷನ್ ನಾವು ಯಾವಾಗ ಒಂದು ಮನುಷ್ಯನಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಲ್ಲಿ ಜಗಳ ಬಿಟ್ಟರೆ ಮನಸ್ತಾಪ, ಕೋಪತಾಪಗಳು, ಒಂಥರ ಅಸಮಾಧಾನ, ಇದನ್ನು ಬಿಟ್ಟರೆ ಬೇರೆ ಏನೂ ಇರಲ್ಲ. ಫಸ್ಟು ಸ್ಟಾರ್ಟ್ ಆಗೋದೇ ಎಕ್ಸ್ಪೆಕ್ಟೇಷನ್ಸಿಂದ. ಫಸ್ಟು ಈಗ ಗ್ರೀನ್ ಪಾನಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು,
ಜೀರಿಗೆ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ, ಚಟ್ನಿ ಥರ ಗ್ರೀನ್ ಚಟ್ನಿ ಥರ ಮಾಡಿಕೊಂಡು. ಆಮೇಲೆ ಅದನ್ನು ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಹಾಕಬೇಕು. ಗ್ರೀನ್ ಪಾನಿ ರೆಡಿಯಾಗಿ ಹೋಗುತ್ತೆ. ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಏನಾದ್ರು ಮೆಣಸು ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಎಷ್ಟು ಘಾಟಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆ ಚಾಟ್ ಮಸಾಲನೇ ಆ ಚಾಟ್ಸ್ ಫೀಲಿಂಗ್ ಬರೋವಂಥದ್ದು. ಸ್ವಲ್ಪ ಚಾಟ್ ಮಸಾಲ ಹಾಕಿ ಉಪ್ಪು ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಟೈಮಲ್ಲೂ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸಕ್ಕರೆ ಲೈಟಾಗಿ ಒಂದು ಸ್ವಲ್ಪ ಸಕ್ಕರೆ ಇದ್ದರೆ ಹಾಕ್ಕೊಂಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಮೀಠಾ ಚಟ್ನಿ ಮಾಡಿದ್ದೆ. ಒಂದು ಕಡೆ ಹುಣಸೆ ಹಣ್ಣನ್ನು ನೆನೆಸ್ಕೋಬೇಕು. ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಬೇಗ ನೆನೆಯುತ್ತೆ. ನೆನೆಸ್ಕೊಂಡು ಅದು ಗೊಜ್ಜನ್ನ ನಾವು ತೊಗೋಬೇಕು. ಅದನ್ನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಅದಕ್ಕೆ ಹುಣಸೆಹಣ್ಣಿನ ಗೊಜ್ಜು ಮತ್ತು ಬೆಲ್ಲ, ನೀವು ನೋಡಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇರಿ. ಹಾಕೋದು ಸ್ವಲ್ಪ ಕುದಿಸೋದು ಆಮೇಲೆ ಟೇಸ್ಟ್ ನೋಡುವಂಥದ್ದು, ಈ ಥರ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಮೀಠಾ ಚಟ್ನಿ ಹೆಂಗಿರುತ್ತೆ ಅಂತ. ಬೆಲ್ಲ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬೆಲ್ಲ, ಹುಣಸೆಹಣ್ಣಿನ ರಸ, ಚಾಟ್ ಮಸಾಲ, ಖಾರದ ಪುಡಿ, ಉಪ್ಪು, ಸ್ವಲ್ಪ ಒಂದು ಚಿಟಿಕೆ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ, ಮೀಠಾ ಚಟ್ನಿ ರೆಡಿಯಾಗಿ ಹೋಗುತ್ತೆ. ನೋಡಿ ಹೇಳ್ತಾ ಇರೋದಂಗೆ ಮಾಡೋದೂ ಅಷ್ಟೇ, ಹೇಳೋದಲ್ಲ, ಮಾಡೋದೂ ತುಂಬಾ ಈಸಿ. ಅದು ಹಿಂದಿನ ದಿನವೇ ಸ್ವಲ್ಪ ಏನಾದರೂ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಮತ್ತು ಪಾನಿ ಮತ್ತು ಸ್ವೀಟ್ ಚಟ್ನಿ ಎಲ್ಲ ಫಸ್ಟೇ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು 10 ನಿಮಿಷದ ಕೆಲಸ ಅಂತಲೇ ಹೇಳ್ಬೋದು. ನೆಕ್ಸ್ಟು ಆಲೂಗಡ್ಡೆ ಬೇಯಿಸ್ಕೊಂಡೆ, ಅದಕ್ಕೆ ಈರುಳ್ಳಿ ಹಾಕಿದೆ, ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿದೆ, ನಮ್ಮ ಮನೆ ಥರ ಸ್ಟೈಲ್ ಮಾಡಿಕೊಂಡೆ ನಾನು. ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಖಾರದ ಪುಡಿ ಇದಿಷ್ಟನ್ನು ಹಾಕಿ ಹಸಿ ಈರುಳ್ಳಿನ ಹಾಕಿ ಚೆನ್ನಾಗಿ ಒಂಥರ ಸ್ಮ್ಯಾಶ್ ಮಾಡಿಕೊಂಡೆ, ಆಯಿತಾ. ಎಲ್ಲ ಉಪ್ಪು ಅದೆಲ್ಲ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡೆ. ಸ್ಟಫಿಂಗ್ ರೆಡಿ ಆಗೋಯಿತು. ಆಮೇಲೆ ಹಸಿ ಈರುಳ್ಳಿ ಕಟ್ ಮಾಡ್ಕೋಬೇಕು, ಸೇವ್ ತಂದ್ಕೋಬೇಕು. ಇದೆಲ್ಲ ಹೊರಗಡೆಯಿಂದ ಸಿಕ್ಕೋಗುತ್ತೆ. ಮನೆಯಲ್ಲೇ ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ಅವೆಲ್ಲ ಆಗದೇ ಇರೋ ಕೆಲಸ. ಸೇವ್ ಸ್ವಲ್ಪ ಒಂದು 1/4 kg ತೊಗೊಂಬಂದೆ. 1/4 kg ತಂದಿದ್ದಕ್ಕೆ ತುಂಬ ಮಿಕ್ತು ಅಂತಲೇ ಹೇಳ್ಬೋದು, ಒಂದು 100 ಗ್ರಾಮ್ ಸಾಕಾಗುತ್ತೆ. ಅದಿಷ್ಟು ತಂದು ಆಮೇಲೆ ಎಲ್ಲ ಸ್ಟಫಿಂಗ್ಸು ಅದು ಮಾಮೂಲಿ ಪೂರಿ ಒಡೆದು ಅದಕ್ಕೆ ಸ್ಟಫಿಂಗ್ಸ್ ಎಲ್ಲ ಹಾಕಿ ಅದಕ್ಕೆ ಗ್ರೀನ್ ಪಾನಿ ಹಾಕ್ಬಿಟ್ಟು ಮತ್ತು ಸ್ವೀಟ್ ಚಟ್ನಿ ಹಾಕಿ, ಈರುಳ್ಳಿ ಹಾಕಿ, ಕೊತ್ತಂಬರಿ ಇರಲಿಲ್ಲ ಆ್ಯಕ್ಚುಲಿ, ಗ್ರೀನ್ ಚಟ್ನಿಗೆ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟೆ. ಅದಕ್ಕೆ ಮೇಲೆ ಬೇಕಾದ್ರೆ ಕೊತ್ತಂಬರಿ ಹಾಕೋಬೋದು. ಆಮೇಲೆ ಲಾಸ್ಟಲ್ಲಿ ಸೇವ್ ಹಾಕಿ ತಿಂತಾಯಿದ್ರೆ ಏನು ಟೇಸ್ಟು ಅಂತೀರ, ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಟೇಸ್ಟು. ಟ್ರೈ ಮಾಡಿ. ಎಷ್ಟೊಂದು ಯೂಟ್ಯೂಬಲ್ಲೆಲ್ಲ ಟೈಪ್ ಮಾಡ್ಬಿಟ್ಟು ನೋಡಿ ಪಾನಿಪುರಿ ರೆಸಿಪಿ ಅಂತ, ಜಸ್ಟ್ ಒಂದು 10 ನಿಮಿಷ 1/4 ಗಂಟೆ ರೆಸಿಪಿ ಅಷ್ಟೇ. ಮನೇಲಿ ಮಾಡ್ಕೊಂಡು ತಿಂದರೆ ಮಜಾನೇ ಬೇರೆ. ಆಮೇಲೆ ಮಜಾ ಬೇರೆ ಇರಲಿ, ಹೊರಗಡೆ ಒಂದು 5-6 ಪೀಸ್ಗಳು ತಿಂದು ಸುಮ್ಮನಾಗ್ತೀವಿ, ಇಲ್ಲಂತೂ 10-12 ತಿಂತಾಯಿದ್ರೆ ಹೋಗ್ತಾ ಇರುತ್ತೆ, ಆ ರೀತಿ ಇರುತ್ತೆ. ಅದೊಂದು ನೆಗೆಟಿವ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಜಾಸ್ತಿ ತಿಂದ್ಬಿಡ್ತೀವಿ. ಹೆಂಗಿದ್ರೂ ಒಂದು ಪ್ಯಾಕೆಟ್ ತಂದಿರ್ತೀವಿ, ಅದರಲ್ಲಿ ಎಷ್ಟೊಂದು ಪೂರಿಗಳಿರುತ್ತೆ, ಜಾಸ್ತಿ ತಿಂದ್ಬಿಡ್ತೀವಿ. ಅದೊಂದು ಬೇಜಾರಾಗೋಯ್ತು, ಅಯ್ಯೋ ತಿಂದಾದ್ಮೇಲೆ ಯಾಕನ್ನ ತಿಂದು ಅಂತ. ಆಮೇಲೆ ಊಟ ಫುಲ್ ಸ್ಕಿಪ್ ಮಾಡಿಬಿಟ್ವಿ, ಊಟ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟೊಂದು ಹೆವಿ ಆಗೋಯ್ತು. ಯಪ್ಪ ಏನು ತಿಂದಿದ್ದು, ಮಸ್ತಿತ್ತು ಮಾತ್ರ. ಹೊರಗಡೆ ಮಳೆ ಬರ್ತಿತ್ತು, ತುಂಬ ಚೆನ್ನಾಗಿತ್ತು, ಸಕ್ಕತ್ತೆ. ಈವ್ನಿಂಗ್ ಒಳ್ಳೆ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆನೇ ಅಂದ್ಕೊಂಡಿದ್ದೆ ಇವತ್ತು ಪಾನಿಪುರಿ ಮಾಡೋಣ ಅಂತ. ಈಗ ಕಾಲೇಜಿಂದ ಬಂದು ನಾನು ಇನ್ನೂ ಸ್ನಾನ ಮಾಡಿಲ್ಲ, ಡ್ರೆಸ್ ಚೇಂಜ್ ಮಾಡಲಿಲ್ಲ. ಯಾವಾಗಲೂ ಕಾಲೇಜಿಂದ ಬಂದು ಸ್ನಾನ ಮಾಡಿಬಿಡ್ತೀನಿ. ಸ್ವಲ್ಪ ನೆಕ್ಸ್ಟ್ ಈಗ ಸಂಜೆ ಹೊತ್ತು ಕೆಲಸ ಮಾಡಬೇಕು ಅಂದರೆ ಬಾಡಿಲಿ ಎನರ್ಜಿ ಇರಬೇಕಲ್ವ, ಸ್ನಾನ ಮಾಡಿದ್ರೆ ಒಂಥರ ರಿಫ್ರೆಶ್ ಥರ ಆಗಿಬಿಡುತ್ತೆ. ಆಮೇಲೆ ಟೀ ಕಾಫಿ ಏನಾದರೂ ಇದ್ದರೆ ಕುಡ್ಕೊಂಡು ಸ್ವಲ್ಪ ಈಗ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ನಾನು ಬಂದು ಒಂದು ಅರ್ಧ ಗಂಟೆ 3/4 ಗಂಟೆಗೆಲ್ಲ ಹಸ್ಬೆಂಡ್ ಬಂದುಬಿಡ್ತಾರೆ. ಅದಕ್ಕೆ ಪಾಪ ಅವ್ರು ತಿನ್ಕೊಂಡು ಹೋಗಲಿ ಅಂತ ಫಸ್ಟ್ ಇದನ್ನು ಮುಗಿಸ್ಬಿಟ್ಟು ಆಮೇಲೆಲ್ಲ ಮಾಡ್ಕೊಳ್ಳೋಣ ಅಂತ ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ, ಆಯಿತಾ. ಇವತ್ತು ನಾನು ಟಿಪ್ಸ್ ಕೊಡ್ತೀನಿ ನೋಡಿ, ಇದನ್ನು ಫಾಲೋ ಮಾಡಿ. ಅತ್ತೆ ಸೊಸೆ ಮಧ್ಯೆ ಜಗಳ ಬರೋದು ನಿಜವಾಗ್ಲೂ ಕಡಿಮೆ ಆಗುತ್ತೆ. ಈ ಕಡಿಮೆ ಆಗುತ್ತೆ ಅಂತ ಏನಕ್ಕೆ ಹೇಳಿದೆ ಅಂದರೆ, ಎಲ್ಲ ರಿಲೇಷನ್ಶಿಪ್ಗಳು ಒಂದು ಸ್ವಲ್ಪ ಮನಸ್ತಾಪಗಳು, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಅನ್ನೋದು ಆಗಿರುತ್ತೆ. ಬರೀ ಅತ್ತೆ ಸೊಸೆ ಅಂತಲ್ಲ, ಹಸ್ಬೆಂಡ್ ವೈಫ್ ಮಧ್ಯೆ ಬರುತ್ತೆ, ತಾಯಿ ಮಗಳ ಮಧ್ಯನೂ ಬರ್ತಾ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ಜಗಳನೇ ಆಗಲ್ಲ ಲೈಫಲ್ಲಿ ಅಂತ ಹೇಳಕ್ಕೆ ಬರಲ್ಲ. ಸಣ್ಣ ಪುಟ್ಟ ಬಂದ್ರೂ ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು. ಈ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ರಿಲೇಷನ್ಶಿಪ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಫಸ್ಟ್ ಟಿಪ್ಪು ಬಂದು ಗೆಟ್ ಟು ನೋ ಹರ್, ಅಂದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸೊಸೆನ ಅತ್ತೆ ಅರ್ಥ ಮಾಡ್ಕೋಬೇಕು, ಅತ್ತೆನ ಸೊಸೆನ ಅರ್ಥ ಮಾಡ್ಕೋಬೇಕು. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ಬಿಟ್ರೆ, ಇವ್ರು ಹೀಗೆ ಅಂತ ಅರ್ಥ ಆಗಿಬಿಟ್ರೆ ನಾವು ಅವ್ರ ಪ್ರಕಾರ ನಾವು ಇರ್ಬೋದು, ಅದ್ರ ಪ್ರಕಾರ ನಡ್ಕೋಬೋದು. ಸೊ ಅತ್ತೆನೂ ಅಷ್ಟೇ, ಇವಳು ಹಿಂಗೆ ಬಂದು ಒಂದು ಫಸ್ಟ್ ಡೇಯಿಂದನೇ ರಿಮೈಂಡ್ ತೊಗೊಳ್ಬಿಡೋದು. ಆಮೇಲೆ ಸೊಸೆನೂ ಅಷ್ಟೇ, ಬಂದು ದಿನ ಅಂದರೆ ಜಾಸ್ತಿ ಮನೆಯವರಿಂದ ಅತ್ತೆಯಿಂದ ಎಕ್ಸ್ಪೆಕ್ಟ್ ಮಾಡೋದು, ಇದನ್ನೆಲ್ಲ ಬಿಟ್ಬಿಟ್ಟು
ಒಂದು ಸ್ವಲ್ಪ ಟೈಮ್ ತೊಗೊಂಡು ಇಬ್ಬರು ನ್ಯೂಟ್ರಲಾಗಿ ಇದ್ಬಿಟ್ರೆ ಬೆಸ್ಟು. ಮದುವೆ ಆದ ಹೊಸದ್ರಲ್ಲಿ ಒಂದು 6 ತಿಂಗಳು, 1 ವರ್ಷ, 1 ವರ್ಷಕ್ಕೂ ಪೂರ್ತಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈಗ ಒಂದು ರಿಲೇಷನ್ಶಿಪ್ ಒಂದು 20 ವರ್ಷ ಜೊತೆಗಿದ್ರೂ ಅವ್ರು ಹೆಂಗೆ ಅಂತ ಹೇಳಕ್ಕೆ ಬರಲ್ಲ. ಹಾಗಂತ ಅತ್ತೆ ಸೊಸೆ ಗ್ರ್ಯಾಜುಲಿ ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಹೋಗಬೇಕು. ಸೊ ಒಬ್ರಿಗೊಬ್ರು ನೀಟಾಗಿ ಅರ್ಥ ಮಾಡಿಕೊಂಡು ಇನ್ನೊಂದು ಸ್ಪೇಸ್ ಕೊಡಬೇಕು. ಈಗ ಅಮ್ಮ ಮಗ ಮಾತಾಡ್ತಿದ್ದಾನೆ ಅಂದರೆ ಒಂಥರ ಫೀಲ್ ಆಗೋದು ಹೆಂಡತಿ, ಇಲ್ಲಾಂದರೆ ಗಂಡ ಹೆಂಡತಿ ಮಾತಾಡ್ತಿದ್ದಾನೆ ಅಂದರೆ ಅಮ್ಮ ಒಂಥರ ಫೀಲ್ ಆಗುವಂಥದ್ದು, ಇದೆಲ್ಲ ತುಂಬ ಚೀಪ್ ಮೆಂಟಾಲಿಟಿ. ಸೊ ಇಬ್ಬರಿಗೂ ಅವ್ರದ್ದೇ ಸ್ಪೇಸ್ ಕೊಡಬೇಕು. ಈಗ ಅಮ್ಮ ಮಗ ಮಾತಾಡ್ತಿದ್ದಾನೆ ಅಂದರೆ ಅಲ್ಲಿಗೆ ಹೋಗಿ ಮತ್ತೆ ಏನೋ ತಲೆ ತೋರಿಸೋದು. ಎಲ್ಲ ಟೈಮಲ್ಲೂ ಎಲ್ರಿಗೂ ಎಲ್ಲ ವಿಷಯ ಗೊತ್ತಾಗಬೇಕು ಅಂತ ಏನಿಲ್ಲ. ಅಮ್ಮ ಮಗ ಮಾತಾಡ್ತಿದ್ದಾರೆ, ಬಿಟ್ಬಿಡಿ, ಅವ್ರ ಸ್ಪೇಸ್ನ ಅವ್ರಿಗೆ ಕೊಡಬೇಕು. ಗಂಡ ಹೆಂಡತಿ ಮಾತಾಡ್ತಿದ್ದಾರೆ, ಅವ್ರ ಸ್ಪೇಸ್ನ ಅವ್ರಿಗೆ ಕೊಡಬೇಕು. ಗಂಡ ಹೆಂಡತಿ ಎಲ್ಲ ವಿಷಯ ತಂದು ಅಮ್ಮಂಗೆ ಹೇಳೋಕ್ಕಾಗಲ್ಲ, ಅಮ್ಮ ಮಗಂದು ಎಲ್ಲ ವಿಷಯ ತೊಗೊಂಬಂದು ಹೆಂಡತಿಗೆ ಹೇಳೋಕ್ಕಾಗಲ್ಲ. ಇಬ್ಬರಿಗೂ ಅವ್ರವ್ರ ಸ್ಪೇಸ್ ಕೊಡಬೇಕು. ನೆಕ್ಸ್ಟ್ ಕಾಂಪೀಟ್ ಮಾಡಬಾರ್ದು. ಮಗನ್ನ ಮಧ್ಯದಲ್ಲಿಟ್ಕೊಂಡು ನಾನು ಚೆನ್ನಾಗಿ ನೋಡ್ಕೋತೀನಿ, ನೀನು ಚೆನ್ನಾಗಿ ನೋಡ್ಕೋತೀನಿ ಅಂದರೆ ಇಬ್ಬರು ಟಾರ್ಚರ್ಗೆ ನಿಜ ಕೆಲವು ಸತಿ ಬಡಪಾಯಿ ಗಂಡಂದ್ರು ಮಗ ಸಫರ್ ಆಗಿ ಹೋಗ್ಬಿಡ್ತಾರೆ. ಅದಕ್ಕೆ ಯಾವಾಗಲೂ ಕಾಂಪಿಟೇಷನ್ಸಿಂದ ನೋಡೋಕ್ಕೆ ಹೋಗಬೇಡಿ, ಪ್ರೀತಿಯಿಂದ ನೋಡಿ. ಪ್ರೀತಿಯಿಂದ ಬಂದುಬಿಟ್ರೆ ಅಂತೂ ನೀವು ಒಂದು ಸೊಸೆಯಾಗಿ ಅವರು ಹಸ್ಬೆಂಡ್ನೂ ಚೆನ್ನಾಗಿ ನೋಡ್ಕೋತೀರ, ಅವ್ರ ಅಮ್ಮನೂ ಚೆನ್ನಾಗಿ ನೋಡ್ಕೋತೀರ. ನೀವೊಬ್ಬರು ತಾಯಿಯಾಗಿ ಮಗನ್ನೂ ಚೆನ್ನಾಗಿ ನೋಡ್ಕೋತೀರ, ಸೊಸೆನೂ ಚೆನ್ನಾಗಿ ನೋಡ್ತೀರ. ಸೊ ಕಾಂಪಿಟೇಷನ್ಸ್ನ ಇಟ್ಕೊಬಾರ್ದು. ನೆಕ್ಸ್ಟ್ ಅಕ್ಸೆಪ್ಟೆನ್ಸ್. ಹೌದು ನನ್ನ ಸೊಸೆ ಹೀಗೆ, ಹೌದು ನಮ್ಮ ಅತ್ತೆ ಹೀಗೆ, ಯಾರ ಕ್ಯಾರೆಕ್ಟರು, ಯಾರ ನೇಚರ್ ಯಾವ ಥರ ಇದೆ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಲೈಫ್ ಅನ್ನೋದು ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ನಮ್ದೇನು ಡ್ಯೂಟಿ ಇದೆ ಅದನ್ನು ಮಾಡ್ಕೊಂಡು ಹೋಗ್ಬಿಡ್ಬೇಕು. ಕಾಂಪಿಟೇಷನ್ ಬಿದ್ದುಬಿಡ್ತೀವಿ ನಾವು. ಇಲ್ಲ, ನಾನು ನಮ್ಮ ಅತ್ತೆಗಿಂತ ಅಡುಗೆ ಚೆನ್ನಾಗಿ ಮಾಡಬೇಕು, ನನ್ನ ಸೊಸೆಗಿಂತ ನಾನು ಚೆನ್ನಾಗಿ ಮಾಡಬೇಕು. ನಾನು ಕೆಲವು ಮನೆಗಳು ನೋಡ್ಬಿಟ್ಟಿದ್ದೀನಿ, ಒಂದು ಅಡುಗೆ ಮಾಡ್ತಾರೆ, ನಾನು ಮಾಡಿದ ಕಣೋ ಅಡುಗೆ ಹೆಂಗಿದೆ ಇವತ್ತು ಅಂತ ಕೇಳೋದು, ಮತ್ತು ಸೊಸೆ ಮಾಡಿದ ಅಡುಗೆ ನಾನು ಮಾಡಿದ್ದೆ ಹೆಂಗಿದೆ ಅಂತ. ನಿಮ್ಮ ಡ್ಯೂಟಿ ನೀವು ಮಾಡ್ರಪ್ಪ. ಕಾಂಪಿಟೇಷನ್ ಏನಕ್ಕೆ? ಕಾಂಪಿಟೇಷನ್ ಬಂದಾಗ ನಾನು ನನ್ನದು ನನ್ನನ್ನು ಹೊಗಳ್ಬೇಕು, ನನ್ನನ್ನು ನೋಡ್ಕೋಬೇಕು, ನನ್ನ ಹತ್ರ ಮಾತಾಡಬೇಕು, ನನಗೆ ಗಿಫ್ಟ್ ಕೊಡಬೇಕು ಅಂತ ಹೇಳ್ಕೊಂಡ್ರೇ ಒಂಥರ ಮನಸ್ಸಿಗೆ ಎಷ್ಟು ಕಸಿವಿಸಿ ಆಗುತ್ತೆ ಅಂದರೆ ಅಲ್ಲಿ ಜಗಳ ಮನಸ್ತಾಪ, ಮನೇಲಿ ನೆಮ್ಮದಿ ಇರಲ್ಲ. ನೀವೆಷ್ಟು ಕೊರಗ್ತೀರಾ ಆ ಜಗಳ ಮನಸ್ತಾಪದಲ್ಲಿ, ಎಷ್ಟು ಕೊರಗ್ತೀರಾ. ಅದೇ ಒಂಚೂರು ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲ ರಿಲೇಷನ್ಶಿಪ್ಪಲ್ಲೂ ಕಾಂಪ್ರಮೈಸ್ ಆಗೋಗುತ್ತೆ. ಈಗ ಅತ್ತೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಫುಲ್ಲು ನಾವು ರೀಚ್ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರ ವಯಸ್ಸಿಗೆ ಬೆಲೆ ಕೊಟ್ಟು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳೋ ಬ್ರಾಡ್ ಮೈಂಡೆಸ್ ನಮ್ಗೆ ಇದ್ಬಿಟ್ರೆ ಅಂತೂ ಅವರಿಂದ ಏನೋ ನಾವು ಕಲಿತೀವಿ. ನೆಕ್ಸ್ಟು ಅತ್ತೆನೂ ಅಷ್ಟೇ, ಸೊಸೆಯಿಂದ ಏನೋ ಕಲಿಯೋದಿರುತ್ತೆ. ತುಂಬ ಬ್ರಾಡ್ ಮೈಂಡ್ ಆಗಿ ನಿಧಾನಕ್ಕೆ ಕಲಿಸ್ಬೇಕು. ಬಂದಿದ ತಕ್ಷಣ ರಿಮೈಂಡ್ ತೊಗೊಂಡ್ಬಿಡೋದು, ಇದೆಲ್ಲ ಮಾಡೋ ಬದಲು ಇಲ್ಲಪ್ಪ ಅವಳು ಒಂದು ಮನೆಯಿಂದ ನಮ್ಮ ಮನೆಗೆ ಬಂದಿದ್ದಾಳೆ, ಅವಳು ಒಂದು ಹೆಣ್ಮಗಳು, ಅವಳಿಗೂ ಕಲಿಸ್ಬೇಕು, ನಮ್ಮ ಮನೆ ಸಂಪ್ರದಾಯ ನಾವು ಕಲಿಸ್ಬೇಕು ಅಂತ ಅವ್ರನ್ನೂ ಅಷ್ಟೇ ಪ್ರೀತಿಯಿಂದನೇ ಗೆಲ್ಲಬೇಕು. ಇಲ್ಲ ಒಂಥರ ನಾನೇ ಅಂತ ಆರ್ಡ್ರ್ ಮಾಡುವಂಥದ್ದು, ಸೊಸೆನೂ ಅಷ್ಟೇ ಒಂಥರ ಈಗೋ ತೋರಿಸುವಂಥದ್ದು, ಈ ಥರ ಆಗ್ಬಿಟ್ರೆ ಮ್ಯೂಚುವಲಿ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ. ನೆಕ್ಸ್ಟ್ ಬಂದು ಏನೇ ಆಗಲಿ ನಾವು ಈಗಿನ ನಡುವದಲ್ಲಿ, ಈಗಿನ ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂದರೆ ಯಂಗ್ಸ್ಟರ್ಸು, ಈಗ ನಾವು ಕೆಲ್ಸಕ್ಕೆ ಹೋಗಬೇಕು ಅಂದರೆ ವಯಸ್ಸಾದವ್ರನ್ನ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರೊಂಥರ ಮಕ್ಕಳಿಗೆ ನೋಡ್ಕೊಳ್ಳೋಕೆ ಯೂಸ್ ಮಾಡ್ಕೋತಾರೆ. ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ. ಸೊ ಅವ್ರ ಅಪ್ಪ ಅಮ್ಮ ಬಂದು ನಮ್ಮ ಮಕ್ಕಳನ್ನ ನೋಡ್ಕೋಬೇಕು ಅಂತ ಅವ್ರಿಗೆ ಫಸ್ಟೇ ವಯಸ್ಸಾಗಿರುತ್ತೆ. ಅವರಾಗೆ ಖುಷಿಯಿಂದ ಮಕ್ಕಳನ್ನ ನೋಡಿಕೊಂಡ್ರೆ ಅದೊಂಥರ, ಅದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಅವ್ರಿಗೆ ವಯಸ್ಸಾಗಿರುತ್ತೆ, ಫಿಸಿಕಲಿ ಅವ್ರ ಕೈಲಿ ಆಗಲ್ಲ. ಇಷ್ಟು ವರ್ಷ 60 ವರ್ಷ 70 ವರ್ಷ ಆಗಿರುತ್ತೆ, ಅವ್ರ ಮಕ್ಕಳು ಎತ್ಕೊ ಮಾಡ್ಕೊಂಡ್ರೆ ಅವ್ರ ಕೈಯಲ್ಲಿ ಆಗಲ್ಲ. ಅವ್ರು ಖುಷಿಯಿಂದ ಮಾಡಬೇಕು. ನನ್ನ ಮೊಮ್ಮಗ ನನ್ನ ಮೊಮ್ಮಗಳು ಅಂತ ಖುಷಿಯಿಂದ ಮಾಡಿದ್ರೆ ಅವ್ರಿಗೆ ಸ್ಟ್ರೇನ್ ಅನಿಸಲ್ಲ. ಸೊ ಅದಕ್ಕೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಹೊಸದಾಗಿ ಏನಾದ್ರು ಸೊಸೆ ಬಂದಿದ್ದಾರೆ ಅಂದರೆ ಅವ್ರಿಗೆ ನಿಮ್ಮ ಮನೆ ಸಂಪ್ರದಾಯ, ನಿಮ್ಮ ಮನೆ ಅಡುಗೆ, ನಿಮ್ಮದೇನು ರೀತಿ ನೀತಿ ಇದೆ ಅದನ್ನು ನಿಧಾನಕ್ಕೆ ಹೇಳಬೇಕು. ಆರ್ಡ್ರ್ ಥರ ಹೇಳಬಾರ್ದು. ನೀನು ಹೀಗೆ ಮಾಡಬೇಕು, ಹೀಗೆ ಎದ್ದೇಳಬೇಕು, ಹೀಗೆ ನಡ್ಕೋಬೇಕು, ಹೀಗೆ ತಲೆ ಬಾಚ್ಕೋಬೇಕು ಅಂತ ಹೇಳ್ಕೊಂಡೋದ್ರೆ ಅವ್ರಿಗೊಂಥರ ಕುತ್ತಿಗೆ ಹಿಸುಕ್ದಂಗೆ ಆಗ್ಬಿಡುತ್ತೆ, ಜೇಲದು ಇದ್ದಂಗೆ ಆಗ್ಬಿಡುತ್ತೆ. ಅದ್ರ ಬದಲಾಗಿ ನೋಡಮ್ಮ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮ್ಯೂಚುವಲಿ ಸ್ವಲ್ಪ ನೀವು ಅಡ್ಜಸ್ಟ್ ಆಗಬೇಕು, ಸ್ವಲ್ಪ ಆ ಹುಡುಗಿನೂ ಅಡ್ಜಸ್ಟ್ ಆಗಬೇಕು. ಇಬ್ಬರು ಮ್ಯೂಚುವಲಿ ಮಾಡಿಕೊಂಡ್ರೆ ಈಸಿಯಾಗಿ ಏನಾದ್ರು ಪ್ರಾಬ್ಲಮ್ ಬಂದರೆ ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಅತ್ತೆ ಏನಾದರೂ ತಪ್ಪು ಮಾಡಿದ್ರು, ಸೊಸೆ ಏನಾದರೂ ತಪ್ಪು ಮಾಡಿದ್ರು ಅದನ್ನು ನಿಧಾನಕ್ಕೆ ಹೇಳೋ ಬದಲು ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು. ನೀನು ಇದು ಮಾಡಿಬಿಟ್ಟೆ, ಅದನ್ನು ತೊಗೊಂಡೋಗಿ ಮಗನ ಹತ್ರ ಹೇಳೋದು, ಇನ್ನೂ ಫಿಟ್ಟಿಂಗ್ ಇಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಎಷ್ಟೋ ವಿಷಯಗಳು ನಾವು ಕೂತ್ಕೊಂಡು ಮಾತಾಡೋದ್ರಿಂದ ಸಾಲ್ವ್ ಆಗೋಗುತ್ತೆ. ಕೂತ್ಕೊಂಡು ಮಾತಾಡಿದ್ರು ಕೂಡ ಯಾವ ರೀತಿ ಮಾತಾಡ್ತೀವಿ ಅನ್ನೋದು
ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸತಿ ಅತ್ತೆಯಿಂದ ಏನೋ ನೋವಾಯಿತು ಅಂತ ತಿಳ್ಕೊಳ್ಳಿ. ಆಗ ಅತ್ತೆ ಹತ್ರ ಕೂರಿಸ್ಕೊಂಡು, ಅತ್ತೆ ನೀವು ಈ ಥರ ಮಾಡಬಾರ್ದಿತ್ತು, ನೀವಷ್ಟು ನನ್ನನ್ನು ನೋಡ್ಕೋತೀರ. ಅವ್ರ ಪಾಸಿಟಿವ್ಸ್ನ ಹೇಳಬೇಕು. ಎಲ್ಲ ಹೇಳಿಬಿಟ್ಟು ಅತ್ತೆ ಈ ಥರ ಮಾಡಿದ್ದು ನನಗೆ ಯಾಕೋ ನೋವಾಯಿತು ಅಂತ ಹೇಳಿದ್ರೆ ಅವ್ರಿಗೆ ರಿಯಲೈಸ್ ಆಯಿತು, ಅಯ್ಯೋ ಪಾಪ ನನ್ನಿಂದ ಈ ಹುಡ್ಗಿಗೆ ನೋವಾಯ್ತಾ ಅಂತ ಅನಿಸ್ತಾ ಇರುತ್ತೆ. ಕೆಲವು ಸತಿ ಸೊಸೆ ಏನೋ ನೋವು ಮಾಡಿದ್ಲು, ಏನೋ ಮಾತಿನಲ್ಲೇ ಚುಚ್ಚಿ ಮಾತಾಡಿದ್ಲು ಅಂತೆ, ನೋಡಮ್ಮ ನಿನ್ನನ್ನು ನನ್ನ ಮಗಳ ಥರನೇ ನೋಡ್ಕೋತಾ ಇದ್ದೀನಿ ನಾನು, ಅಷ್ಟು ನಿನ್ನ ಮೇಲೆ ಆಸೆ ಇದೆ, ಬಟ್ ಈ ರೀತಿ ಮಾಡಿಬಿಟ್ನಲ್ಲ ತುಂಬ ನೋವಾಯಿತು ಅಂತ ಮಗಳ ಸೊಸೆ ಹತ್ರ ಹೇಳ್ಕೊಂಡ್ರು ಕೂಡ ಆಗಲೂ ಅಷ್ಟೇ ಅವಳಿಗೆ ಅನಿಸುತ್ತೆ ಯಾರು ತುಂಬ ಕೆಟ್ಟೋರಂತ ಇರಲ್ಲ. ಇನ್ನೊಂದು ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವರೆಲ್ಲ ತುಂಬ ಕೆಟ್ಟವ್ರು ಇರ್ತಾರೆ, ಸೊಸೆಂದರು ಅಷ್ಟೇ ಅತ್ತೆಂದರು ಅಷ್ಟೇ, ತುಂಬ ಕೆಟ್ಟವ್ರು ಇರ್ತಾರೆ. ಅಂಥವ್ರನ್ನ ಟಾಲ್ರೇಟ್ ಮಾಡಲೇಬಾರ್ದು. ಏನಾದರೂ ಫಿಸಿಕಲಾಗಿ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಅವರು ಸೊಸೆಂದರು ಅತ್ತೆಗೆ ಊಟ ಹಾಕ್ತಾ ಇಲ್ಲ, ಒಂಥರ ಇಲ್ ಟ್ರೀಟ್ ಮಾಡ್ತಿದ್ದಾರೆ, ವಯಸ್ಸಾದವರು ಅಂತ ಇಗ್ನೋರ್ ಮಾಡ್ತಿದ್ದಾರೆ, ಇಂಥದಕ್ಕೆಲ್ಲ ನೀವು ವಾಯ್ಸ್ ರೈಸ್ ಮಾಡಿ ಮಾತಾಡಲೇಬೇಕು. ಎಲ್ಲ ಸಹಿಸ್ಕೊಂಡು ಹೋಗ್ತೀವಿ ಅಂದರೆ ಅದೆಲ್ಲ ಆಗಲ್ಲ. ಎಲ್ಲ 90% 95% ಈ ಥರ ಯಾರ ಮನೆಯಲ್ಲೂ ಆಗಲ್ಲ. ಯಾಕೆಂದರೆ ಈಗ ಕಾನೂನು ಒಂಥರ ಬಂದಿದೆ, ಆಮೇಲೆ ಅದು ಮಹಿಳಾ ಸಮಾಜ ಅದು ಇದು ಅಂತ ಬಂದ್ಬಿಡುತ್ತೆ. ಸೊಸೆಗೆ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಎಷ್ಟೊಂದು ಜನ ಅವ್ರ ಪ್ರೊಟೆಕ್ಷನ್ಗೆ ಬರ್ತಾರೆ, ವಯಸ್ಸಾದವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಎಷ್ಟೊಂದು ಜನ ಅವ್ರ ಪ್ರೊಟೆಕ್ಷನ್ಗೆ ಬರ್ತಾರೆ. ಸೊ ಇಂಥದ್ದು ತುಂಬ ಕಡಿಮೆ, ಹೊಡಿಯೋಂಥದ್ದು ಬಡಿಯೋಂಥದ್ದು ಈ ಥರ ಇದೆಲ್ಲ ಈಗಿನ ಜನ್ರೇಷನಲ್ಲಿ ತುಂಬ ಕಡಿಮೆ. ಬಟ್ ಸಣ್ಣ ಪುಟ್ಟ ಜಗಳ ಆಗೋದು, ಮನಸ್ತಾಪಗಳ ಆಗೋದೇ ಜಾಸ್ತಿ ಅಂತಲೇ ಹೇಳ್ಬೋದು. ಏನೇ ಇದ್ದರೂ ಹೊಗಳ್ಬೇಕು. ಈಗ ಸೊಸೆ ಏನೋ ಒಳ್ಳೆ ಅಡುಗೆ ಮಾಡಿದ್ದಾಳೆ ಅಂದರೆ ಹೊಗಳಿ ಅವಳನ್ನ, ಏನೋ ಒಂಥರ ಈಗೋ ಅವಳಿಗೆ ಏನಕ್ಕೆ ನಾನು ಹೊಗಳೋದು, ಅವಳು ಏನು ಮಹಾ ಮಾಡಿಬಿಟ್ಟಿದ್ದಾಳೆ, ಏನು ಮಹಾ ಇದು ಅಂತ. ಅತ್ತೆ ಏನೋ ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅತ್ತೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೊಗಳಿದ್ರೆ ಅವ್ರಿಗೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ನೋಡಪ್ಪ ಕಲ್ಮಶ ಇಲ್ಲದೆ ಏನೋ ಒಂಥರ ಈಗೋ ಇಟ್ಕೊಳ್ದೆ ನನ್ನನ್ನು ಹೊಗಳಿದ್ದಾಳೆ, ಎಷ್ಟು ಒಳ್ಳೆಯವಳು ಅಂತ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಸೊ ಈ ರೀತಿ ಇದ್ದಾಗ ಒಂಥರ ಬ್ರಾಡ್ ಮೈಂಡಾಗಿ ಥಿಂಕ್ ಮಾಡಿಕೊಂಡು, ಇಂಟರ್ಫಿಯರ್ ಆಗದೆ ನಮ್ಮ ಪಾಡಿಗೆ ನಾವು ಇದ್ಕೊಂಡು, ತುಂಬ ನಮ್ಮ ಪಾಡಿಗೆ ನಾವು ಇದ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಏನಂತೆ ನಿನ್ನ ಹೆಂಡ್ತಿದು, ಏನಂತೆ ನಿಮ್ಮ ಅಮ್ಮಂದು, ಈ ರೀತಿ ಮಾತುಗಳು ಯಪ್ಪ ಮಾತುಗಳು ಆಡ್ತಾರೆ. ನನಗೆ ನಗು ಬರ್ತಾ ಇರುತ್ತೆ. ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಿದ್ದಾರೆ. ನಿಮ್ಮಮ್ಮ, ನಿನ್ನ ಹೆಂಡ್ತಿ, ಅವ್ರಿಗೆ ಅತ್ತೆ ಸೊಸೆನ ಫೀಲಿಂಗೇ ಇಲ್ಲ. ಅತ್ತೆ ಈ ಥರ ಅಂದರು ಅನ್ನೋದೇ ಇಲ್ಲ, ನಿಮ್ಮಮ್ಮ ಈ ಥರ ಅಂದರು, ನಿನ್ನ ಹೆಂಡ್ತಿ ಈ ಥರ ಅಂತಿದ್ದಾಳೆ ನೋಡೋ, ಆ ಥರನೇ ಹೇಳೋದು. ಅದಕ್ಕೇ ಎಷ್ಟು ಸಾಧ್ಯನೋ ನಮ್ಮ ಸೈಡಿಂದ ನಾವು ಕರೆಕ್ಟಾಗಿರೋಣ. ನಾವು ಒಬ್ಬ ವಯಸ್ಸಾದಿರೋರನ್ನ, ಒಂದು ಅತ್ತೆ ಇದ್ದಾರೆ ಅಂದರೆ, ಅತ್ತೆ ಮಾವ ಏನೋ ಇದ್ದಾರೆ ಅಂದರೆ, ವಯಸ್ಸಾದವರು ಅವ್ರ ವಯಸ್ಸಿಗೆ ಬೆಲೆ ಕೊಟ್ಟು ಆದಷ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಚೆನ್ನಾಗಿರೋಕ್ಕೆ ಟ್ರೈ ಮಾಡೋಣ. ಅತ್ತೆಂದರು ಅಷ್ಟೇ, ಆದಷ್ಟು ನನ್ನ ಮಕ್ಕಳ ಥರ ಇವರು ಅಂತ ಟ್ರೀಟ್ ಮಾಡಿಕೊಂಡು ಖುಷಿಯಾಗಿ ಬ್ರಾಡ್ ಮೈಂಡೆಡಾಗಿ ಥಿಂಕ್ ಮಾಡಿಕೊಂಡು ನಮ್ಮ ಪಾಡಿಗೆ ನಮ್ಮ ಲೈಫ್ನ ಲೀಡ್ ಮಾಡಿಕೊಂಡು, ಆದಷ್ಟು ತುಂಬ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗಬಾರ್ದು. ವಯಸ್ಸಾದ ಮೇಲೂ ಅಷ್ಟೇ ಇಂಡಿಪೆಂಡೆಂಟ್ ಆಗಿ ಇದ್ಬಿಟ್ರೆ ಅವ್ರಿಗೂ ಏನೋ ನಾನು ಅವ್ರಿಗೆ ಭಾರವಾಗಿದ್ದೀನಿ ಅಂತ ಅನಿಸಲ್ಲ. ವಯಸ್ಸಾದ್ಮೇಲೆ ಯಾವಾಗ ನಾವು ಮಕ್ಕಳ ಮೇಲೆ ಭಾರ ಆಗಿಬಿಡ್ತೀವಲ್ವ, ಆಗ ನಮಗೆ ಅನಿಸ್ತಾ ಇದೆ ನಮಗೆ ಬೆಲೆ ಕೊಡ್ತಾ ಇಲ್ವೇನೋ ಅವರು, ಅವ್ರದ್ದೇ ಆಯಿತು, ಅವ್ರದ್ದೇ ಜೀವನ ಆಗೋಯ್ತು ಅಂತ ಅನಿಸ್ತಾ ಇರುತ್ತೆ. ಆದಷ್ಟು ನಮ್ಮ ಲೈಫ್ ನಮ್ಮದು, ಅವ್ರ ಲೈಫ್ ಅವ್ರು ಬಿಟ್ಬಿಡ್ಬೇಕು. ಎಷ್ಟು ಬೇಗ ಬಿಟ್ಬಿಡ್ತೀವೋ ಅವರು ಆಗ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರೋ ನಮಗೆ ಮಾಡಲಿ, ನಮಗೆ ರೆಸ್ಪೆಕ್ಟ್ ಕೊಡಲಿ, ನಮಗೆ ಬೆಲೆ ಕೊಡಲಿ ಅಂತ ಇರ್ತೀರೋ ಅವ್ರಿಗೊಂಥರ ನಿಷ್ಠುರ ಥರ ಆಗೋಗುತ್ತೆ. ಆದಷ್ಟು ಅವ್ರ ಸ್ಪೇಸ್ ಅವ್ರಿಗೆ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಆದಷ್ಟು ಮಧ್ಯದಲ್ಲಿ ಗಂಡನ್ನ ಇನ್ವಾಲ್ವ್ ಮಾಡ್ಕೋಬಾರ್ದು. ಅಂದರೆ ಮಾವನ್ನ ಕರೆದು ಮತ್ತು ಮಗನ್ನ ಕರೆದು ಈ ಥರ ದೊಡ್ಡ ಪಂಚಾಯಿತಿ ಮಾಡೋದು, ಇಂಥದ್ದೆಲ್ಲ ಮಾಡ್ಕೊಂಬಿಟ್ರೆ ಅದು ಯಾವಾಗ ಗಂಡಸ್ರವರೆಗೂ ಆ ಮ್ಯಾಟ್ರ್ ಹೊಟ್ಟೋಗಿದೆ, ಅದೊಂಥರ ಕಾಂಪ್ಲಿಕೇಶನ್ ಆಗೋಗಿದೆ ಅಂತಲೇ ಹೇಳ್ಬೋದು. ಅವ್ರಿಗೊಂಥರ ಮನಸ್ಸು ನೆಮ್ಮದಿನೇ ಇರಲ್ಲ. ಏನೋ ಕೆಲಸ ಮಾಡ್ಕೊಂಬಂದಿರ್ತಾರೆ, ನಿಮ್ಮಮ್ಮ ಹಿಂಗಂದ್ರು, ನಿನ್ನ ಹೆಂಡತಿ ಹಿಂಗಂದ್ಲು, ಈ ಥರ ಎಲ್ಲ ಪದೇ ಕಂಪ್ಲೇಂಟ್ಗಳು ಬರ್ತಾಯಿದ್ರೆ ಅವ್ರಿಗೊಂಥರ ಇರಿಟೇಷನ್ ಸ್ಟಾರ್ಟ್ ಆಗೋಗುತ್ತೆ. ಕೆಲವು ವಿಷಯಗಳು ತುಂಬ ಅತ್ತೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಹೆಂಡತಿ ಆದವಳು ಹೇಳ್ಕೋಬೇಕು. ಒಂಥರ ಫ್ರೆಂಡ್ ಥರ ಟ್ರೀಟ್ ಮಾಡ್ಕೊಂಡು ಈ ಥರ ಹೇಳ್ತಿದ್ದಾರೆ, ಏನು ಮಾಡೋದು ಅಂತ ಹೇಳ್ಕೋಬೇಕು. ಆಮೇಲೆ ಸೊಸೆ ತುಂಬ ಒಂಥರ ಮಾಡ್ತಿದ್ದಾಳೆ ಅಂದರೆ ತಾಯಿ ಆದವಳು ಮಗನ ಹತ್ರ ಹೇಳ್ಕೊಳ್ತಾ ಇನ್ನು ಯಾರ ಹತ್ರ ಹೇಳ್ಕೋಬೋದು. ಬಟ್ ಸಣ್ಣ ಪುಟ್ಟ ವಿಷಯದೂ ನಿಮ್ಮಮ್ಮ ಹಿಂಗೆ, ನಿನ್ನ ಹೆಂಡತಿಗೆ ಆ ಥರ ಹೇಳ್ಕೊಳ್ತಾ ಇದ್ರೆ ಅವ್ರಿಗೂ ಇರಿಟೇಷನ್ ಆಗುತ್ತೆ. ನಿಮ್ಮಿಬ್ಬರು ಮಧ್ಯೆ ಸಾಲ್ವ್ ಆಗಂಗಿದ್ರೆ ಸ್ವಲ್ಪ ದಿನ, 1-2 ದಿನ ಜಗಳಾಡಿ 1-2 ದಿನ ಮುನ್ಸ್ಕೋಬೋದು, ಮುಖ ತಿರುಗಿಸ್ಕೊಂಡಿರ್ಬೋದು. 3ನೇ ದಿನ ಮಾತಾಡಲೇಬೇಕು, ಚೆನ್ನಾಗಿರಲೇಬೇಕು. ಎಷ್ಟು ಕಡಿಮೆ ಜಗಳಾಡ್ತಿರೋ, ಎಷ್ಟು ಮನಸ್ತಾಪಗಳು ಕಡಿಮೆ ಮಾಡ್ಕೋತಿರೋ ಒಂದು ಮನೇಲಿ ನೆಮ್ಮದಿ ಇರುತ್ತೆ. ಅತ್ತೆ ಸೊಸೆ ಅಂತಲ್ಲ, ಯಾವುದೇ 2 ರಿಲೇಷನ್ಶಿಪ್ಪು ಒಂದೇ ಮನೆಯಲ್ಲಿ ನಾವು ಇರ್ತೀವಿ ಅಂದರೆ ಎಷ್ಟು ಆಗುತ್ತೋ ಅಷ್ಟು ಮನಸ್ತಾಪಗಳು ಕಡಿಮೆ ಮಾಡ್ಕೋಬೇಕು. ಅದು ನಾವು ಬ್ರಾಡ್ ಥಿಂಕಿಂಗ್ ಮಾಡಿದ್ರೆ ಮಾತ್ರ ಸಾಧ್ಯ. ಸಣ್ಣ ಪುಟ್ಟದಕ್ಕೂ ಖ್ಯಾತೆ ತೆಗೆಯೋದು, ಏನೋ ಸಣ್ಣ ವಿಷಯನೂ ದೊಡ್ಡದಾಗಿ ಮಾಡೋದು,
ಯಪ್ಪಾ ನನಗೆ ಈಗ ನಗು ಬರುತ್ತೆ. ಕೆಲವರೆಲ್ಲ ಎಷ್ಟು ಚಿಕ್ಕ ಚಿಕ್ಕ ವಿಷಯದೊಂದು ದೊಡ್ಡ ಥಿಂಕ್ ಮಾಡ್ತಾರೆ, ದೊಡ್ಡ ಜಗಳ ಮಾಡಿಬಿಡ್ತಾರೆ, ಅದೇನೂ ಇರಲ್ಲ ಮ್ಯಾಟ್ರಲ್ಲಿ. ಸೊ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ವಯಸ್ಸಾದವ್ರಿಗೆ ನೋಯಿಸ್ಬಾರ್ದು, ಅದೊಂದು ನಾವು ತಲೆಯಲ್ಲಿ ಇಟ್ಕೋಬೇಕು. ಜಸ್ಟ್ ಮದುವೆ ಆಗಿ ಬಂದಿರ್ತಾರೆ, ಸೊಸೆ ಇರ್ತಾರೆ, ಅವ್ರಿಗೂ ನೋಯಿಸ್ಬಾರ್ದು ಆಯಿತಾ. ಮನೆ ಮಹಾಲಕ್ಷ್ಮಿ ಅವಳನ್ನ ಅಳಿಸ್ಬಾರ್ದು, ಆದಷ್ಟು ನೋವು ಮಾಡಬಾರ್ದು. ಅತ್ತೆನೂ ಅಷ್ಟೇ, ವಯಸ್ಸಾದವರು ಅವ್ರ ಶಾಪ ಏನಾದರೂ ತಟ್ಟಿದೆ ಅಂದರೆ ತುಂಬಾ ಕೆಟ್ಟದಾಗುತ್ತೆ, ಅದಂತೂ ನಾನು ನಂಬ್ತೀನಿ. ಈಗಲೂ ಅಷ್ಟೇ ನಮ್ಮ ಅತ್ತೆಗೆ ಒಂದು ಕೆಲಸ ಕೊಡಲ್ಲ ನಾನು ಅಂದರೆ, ಯಾಕೆಂದರೆ ಒಂದೇ ಉದ್ದೇಶ, ಅವ್ರ ವಯಸ್ಸಲ್ಲಿದ್ದಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ಜಮೀನಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದಾರೆ. ಅದನ್ನು ತಲೆಯಲ್ಲಿ ಇಟ್ಕೋಬೇಕು, ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅವರು. ಈಗ ಕುತ್ಕೊಂಡು ತಿನ್ನೋ ವಯಸ್ಸು, ನಾವು ನಮಗೆ ಶಕ್ತಿ ಇದೆ, ದೇವ್ರು ನಮಗೆ ಶಕ್ತಿ ಕೊಟ್ಟಿದ್ದಾರೆ ಈ ವಯಸ್ಸಲ್ಲಿ, ಮಾಡಾಕ್ತೀನಿ, ಎದೆದ್ರಿಗೆ ಮಾಡಾಕ್ತೀನಿ, ಖುಷಿಯಿಂದ ಮಾಡಾಕ್ತೀನಿ. ಆ ಖುಷಿಯಿಂದ ಮಾಡಿದ್ರೆ ನಿಮ್ಗೆ ಅಯ್ಯೋ ಮಾಡಬೇಕಲ್ಲ ಇವ್ರಿಗೆ ಸೇವೆ ಅಂತ ಅನ್ಸೋದೇ ಇಲ್ಲ. ಏನೋ ಎಕ್ಸ್ಟ್ರಾ ನಮ್ಮ ಅತ್ತೆಗೆ ನಾನು ಸೇವೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳೇಬೇಡಿ. ಅದು ಒಂದಲ್ಲ ಒಂದಿನ ನಮಗೆ, ನಮ್ಮ ಮಕ್ಕಳಿಗೆ ಕಾಪಾಡುತ್ತೆ. ಅಯ್ಯೋ ಈ ವಯಸ್ಸಾದವ್ರಿಗೆ ನಾವೇನು ನೋಡ್ಕೋಬೇಕು, ನಾವೇನು ಸೇವೆ ಮಾಡ್ಕೋಬೇಕು, ಅದನ್ನು ತಲೆಯಿಂದ ಪೂರ್ತಿ ತಗಲಾಕ್ಬಿಡಿ. ಒಂದಲ್ಲ ಒಂದಿನ ನಮ್ಮ ಲೈಫಲ್ಲಿ ನಾವೇನೋ ಪಾಪಗಳು ಮಾಡಿದ್ದೀವಿ ಅಂತ ಇಂಥದ್ದು ಸಣ್ಣ ಪುಟ್ಟ ವಯಸ್ಸಾದವ್ರಿಗೆ ಸೇವೆ ಮಾಡೋದ್ರಿಂದನೇ ನಮಗೆ ಒಂಥರ ಸ್ವಲ್ಪ ಪುಣ್ಯ ಬರೋದು. ಆಮೇಲೆ ಆ ಪಾಪ ಪ್ರಜ್ಞೆ ಎಲ್ಲ ಏನೂ ಇರಲ್ಲ, ನಿಷ್ಕಲ್ಮಶವಾಗಿ ಮಾಡಿ. ಒಂದು ತಿಳ್ಕೊಳ್ಳಿ, ಮಕ್ಳು ಹೆಂಗೂ ವಯಸ್ಸಾದವರು ಹಾಗೇನೆ, ಏನೋ ಅವ್ರ ಕೆಟ್ಟ ಗುಣನ ಅವ್ರ ಕರ್ಮಕ್ಕೆ ಅವರು ಹೋಗ್ತಾರೆ. ನಮ್ಮ ಒಳ್ಳೆ ಗುಣ ಅವ್ರ ಕೆಟ್ಟ ಗುಣದಿಂದ ಹಾಳಾಗಬಾರ್ದು. ನಮ್ಮ ಗುಣ ನಮ್ಮದು, ಅವ್ರ ಗುಣ ಅವ್ರದ್ದು. ನಾವು ಎಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು, ಅವ್ರು ಒಂಥರ ಮಾಡ್ತಿದ್ದಾರೆ, ಒಂಥರ ಮಾತಾಡ್ತಿದ್ದಾರೆ ಅಂದರೆ ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡಿ. ನಿಮ್ಮ ಕರ್ತವ್ಯ ಏನು ಅಂತ ನೀವು ಮಾಡ್ಕೊಳ್ಳಿ. ಒಂದು ವಯಸ್ಸಾದವರು ಅಷ್ಟೇ, ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊಸೆಯಾಗಿ ನಾನು ಅದೇ ಹೇಳೋದು, ಒಂದು ವಯಸ್ಸಾದವ್ರಿಗೆ ಮಾಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅತ್ತೆ ಅಷ್ಟೇ ತುಂಬ ಒಳ್ಳೆಯವರಪ್ಪ. ನನ್ನ ಈ ವ್ಲಾಗಲ್ಲಿ ಹೇಳ್ತೀನಲ್ಲ, ತುಂಬಾ ಒಳ್ಳೆಯವರು. ಅವರಾಯಿತು ಅವ್ರಿಗೆ ಪಾಡಿಗೆ ಇರ್ತಾರೆ. ನಮ್ಮಿಬ್ಬರದ್ದು ರಿಲೇಷನ್ಶಿಪ್ ಅದು ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟದು ಮನೇಲಿ ಇದ್ದಿದ್ದೆ, ಇಲ್ಲ ಅಂತಲ್ಲ, ಬಟ್ ತುಂಬ ಕಡಿಮೆ ನಮ್ಮದು. ಅವರು ತುಂಬ ಪಾಪ ಅರ್ಥ ಮಾಡ್ಕೋತಾರೆ. ನಾನು ಏನು ಅರ್ಥ ಮಾಡ್ಕೊಂಡಿರೋದು ಅಂದರೆ, ವಯಸ್ಸಾಗಿದೆ, ಬಾಡಿ ಸಪೋರ್ಟ್ ಮಾಡಲ್ಲ. ಅವ್ರ ಪಾಪ ನಮಗೆ ಹೆಲ್ಪ್ ಮಾಡ್ಕೋಬೇಕು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ, ನನಗೆ ಹೆಲ್ಪ್ ಮಾಡ್ಕೋಬೇಕು ಅಂತ ಬರ್ತಾರೆ, ಬಟ್ ಅವ್ರ ಬಾಡಿ ಸಪೋರ್ಟ್ ಮಾಡಲ್ಲ. ನಾನೇ ಹೇಳ್ತೀನಿ, ಏನು ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಆರಾಮಾಗಿ ಮನೇಲಿ ಇದ್ಬಿಡಿ ಅಂತ. ಸೊ ಈ ರೀತಿ ನಾವು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಬಿಟ್ರೆ ಲೈಫ್ ತುಂಬ ಈಸಿ ಅಂತಲೇ ಹೇಳ್ಬೋದು. ಅದು ಅತ್ತೆ ಸೊಸೆ ಅಂತ ಒಂದು ಟೈಟಲ್ ಕೊಟ್ಕೊಂಡು ಅದಕ್ಕೆ ಹಿಂಗೆ ಇರಬೇಕು, ನಾವು ಸೊಸೆ ಅಂದರೆ ಹಿಂಗೆ ನಡ್ಕೋಬೇಕು, ಅರ್ಥ ಈ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ಏನೇ ಇರಲಿ ಒಂದು ಒಳ್ಳೆ ಮನಸ್ಸನ್ನ ಮಾಡ್ಕೊಂಡು ಹೋಗಿ. ಅತ್ತೆ ಆದರೂ ಅಷ್ಟೇ, ಸೊಸೆ ಆದರೂ ಅಷ್ಟೇ. ಅತ್ತೆನೂ ಅಷ್ಟೇ, ಸೊಸೆ ಇವಳನ್ನ ಹಿಂಗೆ ಟ್ರೀಟ್ ಮಾಡಬೇಕು, ನನ್ನ ಮಗಳನ್ನ ತುಂಬ ಕ್ಲೋಸ್ ಆಗಕ್ಕೆ ಬಿಡಬಾರ್ದು, ಮಗಳು ಸೊಸೆ ಸೈಡೇ ಹೊಟ್ಟೋಗ್ತಾರೆ, ಇಂಥದ್ದೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಅವ್ರು ಏನಿದೆ ಅವ್ರನ್ನ ಬಿಟ್ಬಿಡಿ. ಅವ್ರು ತೀರಾ ಗಂಡಂದ್ರು ನೀವು ಎಷ್ಟೇ ಇಟ್ಕೊಂಡ್ರು ಕೂಡ ಅವ್ರಿಗೆ ಏನು ಅನಿಸುತ್ತೋ ಅದನ್ನೇ ಮಾಡೋದು ಅವರು. ಅದಕ್ಕೆ ನಮಗೆ ಏನು ಕರೆಕ್ಟ್ ಅನಿಸುತ್ತೋ ಅದನ್ನು ಮಾಡ್ತಾ ಹೋಗಬೇಕು. ಮತ್ತು ಇನ್ನೊಂದು, ನಿಮ್ಮ ಸೊಸೆ ಬಗ್ಗೆ ನೀವು ಎಲ್ಲೂ ಮಾತಾಡೋಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಅತ್ತೆ ಬಗ್ಗೆ ಏನು ಅಂತ ಎಲ್ಲೂ ಮಾತಾಡೋಕ್ಕೆ ಹೋಗಬೇಡಿ. ಏನೋ ತುಂಬ ಕ್ಲೋಸ್ ರಿಲೇಷನ್ ಇದೆ, ಏನೋ ಹರ್ಟ್ ಮಾಡಿದ್ರು ಅಂದರೆ ಈ ಥರ ಆಯಿತು ಅಂತ ಕ್ಲೋಸ್ ರಿಲೇಟಿವ್ಸ್ ಹತ್ರ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಬೋದು ಹೊರತು ಎಲ್ಲರ ಹತ್ರನೂ ಹೇಳ್ಕೊಂಬರ್ತಾರೆ, ನಮ್ಮ ಅತ್ತೆ ಹೀಗೆ ಅಂತ. ಅದ್ರ ಬದಲಾಗಿ ಹೇಳ್ಕೊಳ್ಳೋದ್ರಿಂದ ಏನಾದ್ರು ಸಾಲ್ವ್ ಮಾಡ್ಕೊಳಕ್ಕಾಗತ್ತಾ? ಏನೂ ಸಾಲ್ವ್ ಆಗೋಲ್ಲ, ಅದನ್ನು ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಅದ್ರ ಬದಲಾಗಿ ಕುತ್ಕೊಂಡು ಆದಷ್ಟು ಒಂದು ಸ್ಟೆಪ್ಪು ನಾವು ವಯಸ್ಸಲ್ಲಿ ಕಡಿಮೆ, ನಾವು ಸೊಸೆಯಂದ್ರಿಗೆ ಹೇಳ್ತಾ ಇರೋದು, ಒಂದು ವಯಸ್ಸಲ್ಲಿ ನಾವು ಕಡಿಮೆ, ಅವ್ರ ವಯಸ್ಸಿಗನ್ನ ಬೆಲೆ ಕೊಟ್ಬಿಟ್ಟು ನಾವು ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಹೋಗಬೇಕು ಹೊರತು ಕೆಲವು ಸತಿ ತುಂಬ ಜಗಳಗಳು ಮಾಡಿಕೊಂಡು. ಕೆಲವು ಸತಿ ನೋಡಿದ್ದೀನಿ ನಾನು, ತಾಯಿಗೆ ಮೆಡಿಸನ್ಸ್ ತಂದುಕೊಟ್ರು ಒಂದು ಹೆಂಡತಿ ಸಹಿಸಲ್ಲ, ಹೆಂಡತಿಗೆ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಅಮ್ಮ ಸಹಿಸಲ್ಲ. ಎಂಥ ಚೀಪ್ ಮೆಂಟಾಲಿಟಿ ಇದೆ ಅನಿಸುತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನನ್ನ ಗಂಡ ಅಂದ್ಕೊಳ್ಳಿ, ಅವ್ರ ತಾಯಿ ಇಲ್ಲದೆ ನನ್ನ ಗಂಡ ಸಿಗ್ತಾ ಇರಲಿಲ್ಲ, ಕರೆಕ್ಟಾ? ನಾನು ಅವ್ರ ತಾಯಿಗೂ ಬೆಲೆ ಕೊಡಲೇಬೇಕು, ಅವ್ರು ಇಲ್ಲ ಅಂದರೆ ನನ್ನ ಗಂಡ ಇಲ್ಲ. ಇನ್ನೊಂದು ವಿಷಯದಲ್ಲಿ ನಮ್ಮ ಅತ್ತೆನೂ ಹೆಂಗೆ ಅನ್ಕೋಬೇಕು, ಒಂದು ಅತ್ತೆಯಾಗಿ ಈಗ ನಮ್ಮ ಹಸ್ಬೆಂಡ್ಗೆ ಮಕ್ಕಳಾಗಿದ್ದಾರೆ, ಈಗ ನನ್ನ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ಅದು ನನ್ನಿಂದನೇ, ನಾನೂ ತಾಯಿ ಆಗಿದ್ದೀನಿ, ಅಷ್ಟು ಪೇನ್ ನನಗೂ ಆಗಿದೆ, ಅವ್ರ ಅತ್ತೆಗೂ ಆಗಿದೆ. ಇಬ್ಬರು ಈಕ್ವಲ್ಲು, ಯಾರು ಒಂದು ಕೈ ಜಾಸ್ತಿ ಒಂದು ಕೈ ಕಡಿಮೆ ಅಂತ ಇಲ್ಲ. ಒಂದು ತಾಯಿಯಾಗಿ ಅವರು ನನ್ನ ಹಸ್ಬೆಂಡ್ನ ಜನ್ಮ ಕೊಟ್ಟಿದ್ದಾರೆ ಅಂದರೆ ಅವ್ರ ಮಕ್ಕಳಿಗೆ ನಾನು ಜನ್ಮ ಕೊಟ್ಟಿದ್ದೀನಿ. ಸೊ ಇಬ್ರಿಗೂ ಈಕ್ವಲಾಗಿ ಟ್ರೀಟ್ ಮಾಡಬೇಕು. ಅದು ಕೆಲವು ಸತಿ ಹಸ್ಬೆಂಡ್ ಕೈಲಿರುತ್ತೆ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಏನು ಅಂತ. ಸೊ ಇದಂತೂ ನೆವರ್ ಎಂಡಿಂಗ್ ಟಾಪಿಕ್ ಅಂತಲೇ ಹೇಳ್ಬೋದು. ಒಂದು ಹೆಂಡತಿ ಸೊಸೆ ಏನು ಅನ್ಕೋಬೇಕು ಅಂದರೆ, ನನಗೆ ನನ್ನ ಗಂಡ ಸಿಕ್ಕಿರೋದೆ ಅವ್ರ ತಾಯಿಯಿಂದ. ಒಬ್ಬ ಅತ್ತೆ ಅಥವಾ ತಾಯಿ ಏನು ಅನ್ಕೋಬೇಕು ಅಂದರೆ, ನನ್ನ ಮಗನ ರೆಸ್ಟ್ ಆಫ್ ಲೈಫು, ಇನ್ನು ಮಿಕ್ಕಿದ ಲೈಫೆಲ್ಲ ಅವ್ರ ಹೆಂಡತಿ ಜೊತೆನೇ ಕಳಿಯೋದು, ಎಷ್ಟು ದಿನ ಅಂತ ನಾನು ಇರ್ತೀನಿ, ಚೆನ್ನಾಗಿರಲಿ ಅಂತ ನಾವು ಅನ್ಕೋಬೇಕು.
ತಾಯಿ ಮಗ ಚೆನ್ನಾಗಿದ್ದಾರೆ ಅಂದರೆ ಸೊಸೆ ಇನ್ನೂ ಖುಷಿ ಪಡಬೇಕು, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದರೆ ಅತ್ತೆ ಇನ್ನೂ ಖುಷಿ ಪಡಬೇಕು. ಮ್ಯೂಚುಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಯಲ್ಲಿ ಒಬ್ಬರು ಹಿರಿಯರು ಇರಬೇಕು. ಎಷ್ಟು ಬೆನಿಫಿಟ್ಟು ಗೊತ್ತಾ. ನಮಗೆ ಗೊತ್ತಿಲ್ಲದೇನೋ ಎಷ್ಟೋ ತಪ್ಪು ಮಾಡ್ತಾ ಇರ್ತೀವಿ. ಮನೆಗಳಲ್ಲಿ ಜಗಳ ಆಡೋದು ಕಡಿಮೆ. ಎಷ್ಟು ನಾನೇ ನೋಡಿದ್ದೀನಿ ಗೊತ್ತಾ. ಏನಾದರೂ ಸಿಕ್ಕಾಬುಕ್ಕಟ ನಾವೇ ಮನಸ್ತಾಪ ಆಗ್ತಾಯಿದ್ರೆ ಮುನ್ಸ್ಕೊಂಡಿದ್ರೆ ಅತ್ತೆ ಇದ್ರೆ ಅದನ್ನು ನಾವು ತೋರಿಸ್ಕೊಳ್ಳಲ್ಲ. ಹೆಂಗೋ ಪ್ಯಾಚಪ್ ಮಾಡ್ಕೊಂಡ್ಬಿಡ್ತೀವಿ, ಬೇಗ ಒಂದಾಗ್ಬಿಡ್ತೀವಿ. ಸೊ ಆದಷ್ಟು ಈ ಅತ್ತೆ ಸೊಸೆ ರಿಲೇಷನ್ಶಿಪ್ಪು ಚೆನ್ನಾಗಿರಲಿ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.